ಹಾಯ್ ಹಲೋ ಎಲ್ಲರಿಗೂ. ಊಟದ ಡಬ್ಬಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಬೇಸಿಗೆ ಕಾಲ ಅನ್ಕೋ ಸ್ಟಾರ್ಟ್ ಆಗಿತ್ತು. ಬೇಸಿಗೆಗೆ ಮಾಡಿಕೊಳ್ಳುವಂತಹ ಅವಲಕ್ಕಿಯನ್ನು ಬಳಸ್ಕೊಂಡು ಈಸಿಯಾಗಿ ಮಾಡುವಂಥ ಅವಲಕ್ಕಿ ಹಪ್ಪಳವನ್ನು ಮಾಡಿ ತೋರಿಸಿದ್ದೀನಿ. ಭಾಳ ಈಸಿಯಾಗಿ ಮಾಡ್ಕೋಬಹುದು. ಆದರೆ ಎಷ್ಟು ಮಸ್ತಾಗಿ ಬಂದಾವ ಅನ್ನೋದು ನೀವು ನೋಡಿದ್ರೆ ಗೊತ್ತಾಗ್ತಿರಬಹುದು. ಇದನ್ನು ಮಾಡೋದಕ್ಕೆ ನಾ ಇಲ್ಲೇ ಮನೆಯಾಗ ರೆಗ್ಯುಲರಾಗಿ ನಾವೇನು ಅವಲಕ್ಕಿ ಮಾಡೋದಕ್ಕೆ ಬಳಸ್ತೇವಲ್ಲ ಅದು ಅವಲಕ್ಕಿಯನ್ನು ಬಳಸ್ಕೊಂಡಿದ್ದೀನಿ. ಇನ್ನು 1 ಕಪ್ ಆಗೋಷ್ಟು ಅವಲಕ್ಕಿಯನ್ನು ತೊಗೊಂಡಿದ್ದೀನಿ. ನೀವು ಯಾವುದೇ ರೀತಿಯ ಅಳತೆಯನ್ನು ಬಳಸ್ಕೊಂಡು ಮಾಡಬಹುದು. ಮೊದಲಿಗೆ ತೊಗೊಂಡಿರುವಂಥ ಅವಲಕ್ಕಿಯನ್ನು 1 ರಿಂದ 2 ಸತಿ ಈ ಥರ ನೀರನ್ನು ಹಾಕ್ಕೊಂಡು ಕ್ಲೀನಾಗಿ ತೊಳ್ಕೊಬೇಕು. ತೊಳ್ಕೊಂಡು ನಾವು ತೊಗೊಂಡಿರುವಂಥ ಅದೇ ಬಟ್ಟಲು ಪ್ರಮಾಣದಿಂದ 2 ಬಟ್ಲು ಆಗೋಷ್ಟು ನೀರನ್ನು ಸೇರಿಸ್ಕೊಂಡು ಒಂದು 10 ರಿಂದ 15 ನಿಮಿಷ ಈ ಅವಲಕ್ಕಿಯನ್ನು ನೆನೆಯೋದಕ್ಕೆ ಬಿಡಬೇಕು. ನಾನು ಇಲ್ಲೀಗ 2 ಕಪ್ ಆಗೋಷ್ಟು ನೀರನ್ನು ಸೇರಿಸ್ಕೊಂಡು 10 ನಿಮಿಷ ಬಿಟ್ಟಿದ್ನಿ. ನಿಮ್ಗೆ ನೋಡಿದ್ರೂ ಗೊತ್ತಾಗ್ತಿರ್ಬೋದು ಇಷ್ಟು ಚೆಂದ ಅವಲಕ್ಕಿ ಉಬ್ಕೊಂಡು ನೆನೆಕೊಂಡು ಬಂದಿರ್ತೈತಿ. ಈಗ ಒಂದು ಮಿಕ್ಸಿ ಜಾರನ್ನು ತೊಗೊಂಡು ನಾವು ನೆನೆಸಿಟ್ಕೊಂಡಿರುವಂಥ ಅವಲಕ್ಕಿಯನ್ನು ಇದಕ್ಕೆ ಸ್ವಲ್ಪ ಸೇರಿಸ್ಕೊತ ನಾವು ಆಗಲೇ ಏನು ಇದಕ್ಕೆ ನೀರು ಸೇರಿಸ್ಕೊಂಡಿದ್ವಿ ಅದೇ ನೀರನ್ನು ಸ್ವಲ್ಪ ಹಾಕ್ಕೊಂಡು ಇದನ್ನು ಚೆನ್ನಾಗೆ ರುಬ್ಕೋಬೇಕು. ಇದಕ್ಕೆ ಜಾಸ್ತಿ ಏನು ನೀರು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆಲ್ರೆಡಿ ಅವಲಕ್ಕಿ ಅನ್ಕೂ ಸಾಫ್ಟ್ ಆಗಿರ್ತಾವೆ. ಇದನ್ನೊಂದು ಸ್ವಲ್ಪ ನಾವು ಏನು ನೆನೆಯೋದಕ್ಕೆ 2 ಕಪ್ ಆಗೋಷ್ಟು ನೀರನ್ನು ಸೇರಿಸ್ಕೊಂಡಿರ್ತೇವಲ್ಲ ಅದೇ ನೀರನ್ನು ಇದಕ್ಕೊಂದು ಸ್ವಲ್ಪ ಸೇರಿಸ್ಕೊಂಡು ಈ ಥರ ಚೆನ್ನಾಗೆ ರುಬ್ಕೊಂಡು ತೊಗೋಬೇಕು. ಇದು ನಿಮ್ಗೆ ನೋಡಿದ್ರೆ ಗೊತ್ತಾಗ್ತಿರ್ಬೋದು ಎಷ್ಟು ಚೆಂದ ಪೇಸ್ಟ್ ಆಗೈತಿ ಅಂತ. ಈ ಥರ ಆದ್ರೆ ಸಾಕು. ಈ ಥರ ಮಾಡ್ಕೊಂಡು ನಮಗೆ ಯಾವುದ್ರೊಳಗೆ ಇದನ್ನು ಕುದಿಸ್ಕೊಳ್ಳೋರ್ದೇವಿ ಅದೇ ಪಾತ್ರೆಗೆ ತಕ್ಕೊಳತ್ತೀನಿ ಡೈರೆಕ್ಟಾಗಿ ನಾನು. ಇದೇ ಥರ ನಾವು ಆಗಲೇ ಏನು ನೆನೆಸಿಟ್ಕೊಂಡಿದ್ವಲ್ಲ ಅಷ್ಟು ಅವಲಕ್ಕಿಯನ್ನು ಕೂಡ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊತ ಸಣ್ಣಾಗಿ ಈ ಥರ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿನಿ. ಈ ಹಪ್ಪಳವನ್ನು ಮಾಡೋದಕ್ಕೆ ಟೋಟಲ್ ಆಗಿ ನಾವು 1 ಕಪ್ ಅವಲಕ್ಕಿಗೆ 5 ಕಪ್ ಆಗೋಷ್ಟು ನೀರನ್ನು ಬಳಸ್ಕೊಂಡು ಮಾಡಬೇಕು. ನಾನು ಆಗಲೇ ನೆನೆಯೋದಕ್ಕೆ 2 ಕಪ್ ಹಾಕ್ಕೊಂಡಿದ್ನಿ. ಈಗ ಅದೇ ಕಪ್ನಿಂದ 3 ಕಪ್ ಆಗೋಷ್ಟು ನೀರನ್ನು ನಾವೇನು ರುಬ್ಬಿಟ್ಕೊಂಡಿದ್ದೀವಿ ಅದಕ್ಕೆ ಸೇರಿಸ್ಕೊಂಡಿದ್ದೀನಿ. ಹಂಗೆ ಒಂದು ಸ್ವಲ್ಪ ಇಷ್ಟ നല്ല ಹಪ್ಪಳ ಖಾರ ಅಥವಾ ಪಾಪಡ್ ಖಾರ ಏನಿರ್ತೈತಲ್ಲ ಅದನ್ನು ಸೇರಿಸ್ಕೊಂಡಿದ್ದೀನಿ. ನಿಮ್ಮ ಹತ್ರ ಅದು ಇರಲಿಲ್ಲ ಅಂದ್ರೆ ಒಂದು ಸ್ವಲ್ಪ ಸೋಡಾ ಸೇರಿಸ್ಕೊಂಡು ನಡೀತೈತಿ. ರುಚಿಗೆ ಅವಶ್ಯಕತೆ ಇರುವಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಅಜ್ವಾನ್ ಕಾಳು ಅಥವಾ ಓಂ ಕಾಳನ್ನು ಸೇರಿಸ್ಕೊಂಡಿದ್ದೀನಿ. ಅಜ್ವಾನ್ ಕಾಳನ್ನು ಸೇರಿಸ್ಕೊಂಡು ಮಾಡೋದ್ರಿಂದ ಭಾಳ ಅಂದ್ರೆ ಭಾಳ ಮಸ್ತಾಗಿರುವಂಥ ರುಚಿಯಾಗಿರ್ತೈತಿ. ಈಗ ನಾವು ರುಬ್ಬಿಟ್ಕೊಂಡಿರುವ ಹಿಟ್ಟಿನ ಜೊತೆ ಇದೆಲ್ಲನೂ ಚೆನ್ನಾಗೆ ಮಿಕ್ಸ್ ಮಾಡ್ಕೊಂಡು ಒಂದೇ ಹದದೊಳಗೆ ಬರಬೇಕು. ಒಂದು ಸ್ವಲ್ಪನೂ ಗಂಟಾಗಿ ಉಳಿಬಾರ್ದು. ಅಲ್ಲಿವರೆಗೂ ಈ ಥರ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಇದ್ರಾಗ ಯಾವುದೇ ಥರ ಗಂಟು ಇರಲಾರ್ದ ಚೆಂದೊಳಗೆ ನೀರಿನೊಳಗೆ ಮಿಕ್ಸ್ ಆಗಿತ್ತಂದ್ರೆ ಇದನ್ನು ಗ್ಯಾಸ್ ಮೇಲಿಟ್ಟು ಗ್ಯಾಸ್ ಫ್ಲೇಮನ್ನು ಲೋ ಟು ಮೀಡಿಯಮ್ ಒಳಗಿಟ್ಟು ಒಂದು 10 ರಿಂದ 15 ನಿಮಿಷ ಇದನ್ನು ಚೆನ್ನಾಗೆ ಕುದಿಸ್ಕೋಬೇಕು. ಇದು ಹೆಂಗೆ ಕುದಿಯೋದಕ್ಕೆ ಸ್ಟಾರ್ಟ್ ಆಗ್ತೈತಲ್ಲ ಹಂಗಂಗೆ ಒಂದು ಸ್ವಲ್ಪ ಗಟ್ಟಿ ಹಾಕ್ಕೊಂತನೇ ಹೋಗ್ತೈತಿ. ಆದರೆ ಇದು ಹಪ್ಪಳದ ಹಿಟ್ಟು ರೆಡಿ ಆಗೋವರೆಗೂ ಕೈ ಬಿಡಲಾರ್ದೆ ಇದೇ ಥರ ಒಂದು ಸ್ವಲ್ಪ ತಿರ್ಸ್ಕೊತನೇ ಇರಬೇಕು. ಇಲ್ಲಾದ್ರೆ ಹಿಟ್ಟೆಲ್ಲ ತಳಕ ಅಂಟ್ಕೊಂಡಂಗೆ ಆಗ್ಬಿಡ್ತೈತಿ. ಈಗ ಒಂದು 5 ನಿಮಿಷ ಆಗೈತಿ. ನಿಮ್ಗೆ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದ್ದು ಗೊತ್ತಾಗ್ತಿರ್ಬೋದು. ಇದೇ ಥರ ಒಂದು 10 ರಿಂದ 15 ನಿಮಿಷ ಕುದಿಸಿದಾಗ ಈ ಥರ ಗಟ್ಟಿಯಾಗಿಬಿಡ್ತೈತಿ. ಇಷ್ಟು ಗಟ್ಟಿಯಾದರೆ ಸಾಕು. ಅತಿಯಾಗಿ ಗಟ್ಟಿಯಾದ್ರೂ ಈ ಹಪ್ಪಳನ ಹಾಕೋದಕ್ಕೆ ಅಷ್ಟೊಂದು ಸರಿಯಾಗಿ ಬರೋದಿಲ್ಲ. ಕುದ್ದಾದ್ಮ್ಯಾಗ ನಾ ಇಲ್ಲೊಂದು 15 ರಿಂದ 20 ನಿಮಿಷ ಬಿಟ್ಟಿದ್ನಿ. ಈಗ ತಂಪಾಗಿ ಇನ್ನೂ ಅಷ್ಟು ಗಟ್ಟಿಯಾಗಿ ಚೆನ್ನಾಗಿ ಬಂದೈತಿ. ಈ ಥರ ಕನ್ಸಿಸ್ಟೆನ್ಸಿ ಇದ್ರೆ ಸಾಕು. ಹಪ್ಪಳ ಮಾಡೋದಕ್ಕೆ ಭಾಳ ಈಸಿಯಾಗಿನೂ ಆಗ್ತೈತಿ. ಹಂಗೆ ಹಪ್ಪಳನೂ ಭಾಳ ಪರ್ಫೆಕ್ಟಾಗಿ ಬರ್ತಾವೆ. ಈಗ ಒಂದು ಶೀಟನ್ನು ಹಾಸ್ಕೊಂಡು ಅದ್ರ ಮೇಲೆ ನೀವು ಯಾವ ಸೈಜದ ಹಪ್ಪಳವನ್ನು ಹಾಕೋರ್ದಾರು ನೋಡ್ಕೊಂಡು ಅಷ್ಟು ಹಿಟ್ಟನ್ನು ಹಾಕ್ಕೊಂಡು ಈ ಥರ ಒಂದು ಸ್ಪೂನ್ ಸಹಾಯದಿಂದ ರೌಂಡಾಗಿ ಮಾಡಿಕೊಂಡ್ರೆ ಹಪ್ಪಳ ರೆಡಿ ಆಗ್ತಾವೆ. ಆದ್ರೆ ಒಂದು ಸ್ವಲ್ಪ ಇದನ್ನು ದಿಪ್ಪಾಗಿನ ಇಟ್ಕೋಬೇಕು. ಅತಿಯಾಗಿ ತೆಳುವಾಗಿ ಹಾಕೋಬಾರ್ದು. ಅತಿಯಾಗಿ ತೆಳುವಾದು ಅಂದ್ರೆ ಹಪ್ಪಳ ಅಷ್ಟೊಂದು ಸರಿಯಾಗಿನೂ ಬರೋದಿಲ್ಲ, ಸೀಟ್ನೂ ಬಿಟ್ಕೊಂಡು ಬರೋದಿಲ್ಲವು. ಅದಕ್ಕೆ ಒಂದು ಸ್ವಲ್ಪ ಈ ಥರ ದಿಪ್ಪಾಗಿ ಹಾಕ್ಕೊಂಡು ಫ್ಯಾನ್ ಕೆಳಗೇ ಆರಿಸ್ಕೊಂಡಿದ್ದೀನಿ. ಇದನ್ನು ಈಗ ಒಂದು ಸ್ವಲ್ಪ ಈ ಥರ ಆರಿದ ಮೇಲೆ ಇದನ್ನು ಬಿಚ್ಕೊಂಡು ಇನ್ನೊಂದು ಸೈಡಿಗೆ ಹಾಕೋಬೇಕು. ಕಂಪ್ಲೀಟಾಗಿ ಎಲ್ಲನೂ ಒಂದು ಸತಿ ಆರಿತಂದ್ರೆ ಅವ ಬಿಟ್ಟು ಬರೋದಿಲ್ಲ, ಅಂಟ್ಕೊಂಡಾಗ ಆಗಿಬಿಡ್ತಾವೆ. ಅದಕ್ಕೆ ಈ ಒಂದು ಸ್ವಲ್ಪ ಇನ್ನೂ ಹಸಿ ಅದಾವು ಅನ್ನೋಷ್ಟರೊಳಗೆ ಈ ಥರ ಹೊಳಿಸ್ಕೊಂಡ್ಬಿಡ್ಬೇಕು. ನಿಮ್ಗೆ ನೋಡಿದ್ರೆ ಗೊತ್ತಾಗ್ತಿರ್ಬೋದು ಎಷ್ಟು ಈಸಿಯಾಗಿ ಹೊಳ್ಬರಾಕತ್ತಾವ ಅಂತ. ಈಗ ಅದನ್ನು ಹೊಳಿಸ್ಕೊಂಡು ಒಂದು 2 ದಿನ ಬಿಸಿಲಿಗೆ ಒಣಗಿಸ್ಕೊಂಡಿದ್ದೀನಿ. ಈ ಥರ ಹಪ್ಪಳ ರೆಡಿಯಾಗಿದ್ದಾವೆ. ಎಷ್ಟು ತೆಳುವಾಗಿದ್ದಾವೆ ಅನ್ನೋದು ಗೊತ್ತಾಗ್ತಿರ್ಬೋದು ನೀವು. ಎಷ್ಟು ದಿಪ್ಪ ಹಾಕ್ಕೊಂಡು ಈ ಥರ ತೆಳುವಾಗಿನ ಹಪ್ಪಳ ರೆಡಿಯಾಗಿದ್ದಾವೆ. ಇದನ್ನೀಗ ಒಂದು ಸ್ವಲ್ಪ ಫ್ರೈ ಮಾಡಿ ನೋಡೋಣ ಹೆಂಗಾಗ್ಯಾವ ಅಂತ ಗೊತ್ತಾಗ್ತಿರ್ಬೋದು. ಎಣ್ಣೆಯೊಳಗೆ ಹಾಕಿದ ತಕ್ಷಣ 2 ಪಟ್ಟು ಆಗೋಷ್ಟು ಅರಳ್ಕೊಂಡು ಬಂದಾವೆ. ನಿಮ್ಗೆ ನೋಡಿದ್ರೆ ಗೊತ್ತಾಗ್ತಿರ್ಬೋದು. ಬಾಯಿಯೊಳಗೆ ಇಟ್ಟು ಕೂಡಲೇ ಕರಗುವಂಥ ಹಪ್ಪಳ ರೆಡಿಯಾಗಿದ್ದಾವೆ.
ಎಷ್ಟು ಪರ್ಫೆಕ್ಟಾಗಿ ಎಷ್ಟು ಚೆಂದಾಗಿ ಹಪ್ಪಳ ನೋಡಿದ್ರನ ಗೊತ್ತಾಗ್ತಿರ್ಬೋದು ನಿಮ್ಗೆ. ಹಂಗೆ ಭಾಳ ಅಂದ್ರೆ ಭಾಳ ಕ್ರಿಸ್ಪಿಯಾಗಿರ್ತಾವೆ. ಹಲ್ಲಿಲ್ದಾರು ಈಸಿಯಾಗಿ ಬಾಯಾಗಿ ಇಟ್ಟು ಕೂಡಲೇ ಕರಗ್ಬೋದು, ಅಷ್ಟು ಈಸಿಯಾಗಿ ತಿನ್ಬೋದು. ಅಷ್ಟು ಮಸ್ತಾಗಿರುವಂಥ ಅವಲಕ್ಕಿ ಹಪ್ಪಳ ಆಗಿದಾವೆ. ಮಾಡ್ಕೊಳ್ಳೋದು ಭಾಳ ಸುಲಭ ಐತಿ. ನಿಮಗೆ ಅಷ್ಟಷ್ಟು ಒಂದೊಂದು ಬಟ್ಲಾನ ಸ್ವಲ್ಪ ಮಾಡ್ಕೊಂಡು ರೆಡಿ ಮಾಡಿಕೊಂಡು ನಡೀತೈತಿ. ಈ ಹಪ್ಪಳ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿರಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ. ಹಂಗೆ ಈ ಹಪ್ಪಳ ಹೆಂಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ.